ಫ್ರೆಂಡ್ಸ್, ಕಲಿಯೋಣಗೆ ಸ್ವಾಗತ. ನಾವೀ ದಿನ ಕಾಸ್ಟ್ ಅಕೌಂಟಿಂಗ್ ಅನ್ನೋ ಕೋರ್ಸ್ ಬಗ್ಗೆ ಕಲಿಯೋಣ ಬನ್ನಿ. ಈ ಒಂದು ಕಾಸ್ಟ್ ಅಕೌಂಟಿಂಗ್ ಕೋರ್ಸ್ನ ಫಸ್ಟ್ ವಿಡಿಯೋ ಇಂಟ್ರೊಡಕ್ಷನ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೇನ್ ಕಲಿತೀವಿ ಅಂತ ನೋಡ್ತಾ ಹೋಗೋಣ. ನೀವೇನಾದ್ರೂ ನನ್ನ ಹಳೆ ವಿಡಿಯೋ ಅಂದ್ರೆ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ನ ನೋಡಿದ್ರೆ ಅದರಲ್ಲಿ ಸ್ಮಾಲ್ ಬಿಟ್ಸ್ ಲೈಕ್ ನನ್ನ ಕಾಸ್ಟ್ ಅಕೌಂಟಿಂಗ್ ಬಗ್ಗೆ ಕೂಡ ಹೇಳಿದ್ದೀನಿ. ಸೊ ಆ ಒಂದು ವಿಡಿಯೋ ಮಾಡಿ ಈ ವಿಡಿಯೋನ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೇನ್ ಕಲಿತಾ ಇದ್ದೀವಿ ಅಥವಾ ಈ ಒಂದು ಕೋರ್ಸ್ ಅಲ್ಲಿ ಯಾವ್ಯಾವ ವಿಡಿಯೋಸ್ ಇರತ್ತೆ ಮತ್ತೆ ಯಾವ್ಯಾವ ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ವಿಡಿಯೋಸ್ ಇರತ್ತೆ ಅಂತ ನೋಡೋಣ. ಸೊ ಫಸ್ಟ್ ಒಂದು ಇಂಟ್ರೊಡಕ್ಷನ್. ಸೊ ಇವತ್ತು ನಾವು ನೋಡ್ತಾ ಇರೋದು ಇಂಟ್ರೊಡಕ್ಷನ್ ವಿಡಿಯೋ. ನೆಕ್ಸ್ಟ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್, ನೆಕ್ಸ್ಟ್ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಮತ್ತೆ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್. ಸೊ ಇದಿಷ್ಟು ನಾವು ನೋಡಿದ್ರೆ ಲೈಕ್ ಬೇಸಿಕ್ ಪಿಕ್ಚರ್ ಆಫ್ ಕಾಸ್ಟ್ ಅಕೌಂಟಿಂಗ್ ನಮ್ಮ ಮೈಂಡ್ ಅಲ್ಲಿ ಬರುತ್ತೆ. ಸೊ ಲೈಕ್ ಈ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ, ಸೊ ದಟ್ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನಿಮ್ಗೆ ಈಸಿಯಾಗಿ ತಲುಪಿಸಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಏನೇನ್ ಟಾಪಿಕ್ಸ್ ಕವರ್ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಡೆಫಿನೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್. ಸೊ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು, ಅದರ ಡೆಫಿನೇಷನ್ ಏನು ಅಂತ ನೋಡೋಣ. ಮೀನಿಂಗ್ ಆಫ್ ಕಾಸ್ಟ್ ಅಕೌಂಟೆನ್ಸಿ ಅಂಡ್ ಕಾಸ್ಟಿಂಗ್. ಸೊ ಕಾಸ್ಟ್ ಅಕೌಂಟಿಂಗ್ ಅಲ್ಲೇನೆ ಲೈಕ್ ಡಿಫ್ರೆಂಟ್ ಅಂದ್ರೆ ಕಾಸ್ಟ್ ಅಕೌಂಟೆನ್ಸಿ ಬೇರೆ, ಕಾಸ್ಟಿಂಗ್ ಬೇರೆ, ಮತ್ತೆ ಕಾಸ್ಟ್ ಅಕೌಂಟಿಂಗ್ ಬೇರೆ. ಸೊ ನಾವು ಎಲ್ಲಾದ್ರ ಮೀನಿಂಗ್ ತಿಳ್ಕೊಂಡಿರೋದು ಒಳ್ಳೇದು. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್. ಸೊ ಕಾಸ್ಟ್ ಅಕೌಂಟಿಂಗ್ ಆಬ್ಜೆಕ್ಟಿವ್ಸ್ ಏನೇನಿದೆ ಮತ್ತೆ ಸ್ಕೋಪ್ಸ್. ಸೊ ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಡೆಫಿನೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್. ಸೊ ಕಾಸ್ಟ್ ಅಕೌಂಟಿಂಗ್ ನ ಹೇಗೆ ಡಿಫೈನ್ ಮಾಡಿದ್ದಾರೆ ಅಂದ್ರೆ ಅಕೌಂಟಿಂಗ್ ಫಾರ್ ಕಾಸ್ಟ್ ಕ್ಲಾಸಿಫಿಕೇಶನ್. ಸೊ ಯಾವುದೇ ಒಂದು ಕಂಪನಿ ಆದ್ರೂ ಅದಕ್ಕೆ ಕಾಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಕಾಸ್ಟ್ ಅಂಡ್ ಎಕ್ಸ್ಪೆಂಡಿಚರ್ ಅನ್ನೋದು ದಟ್ ಇಸ್ ಕಾಮನ್. ಸೊ ನಾವು ಕಾಸ್ಟ್ ಅಕೌಂಟೆಂಟ್ ಆಗಿ ನಾವು ಏನ್ ನೋಡ್ಬೇಕು ಅಂದ್ರೆ ಆ ಒಂದು ಕಂಪನಿದು ಕಾಸ್ಟ್ಸ್ ಏನಿದೆ ಮತ್ತೆ ಅದಕ್ಕೆ ಹೇಗೆ ಕ್ಲಾಸಿಫಿಕೇಶನ್ ಮಾಡೋದು. ಅಂದ್ರೆ ನಿಮ್ಗೆ ಮುಂದೆ ವಿಡಿಯೋ ಹೋಗ್ತಾ ಅಂದ್ರೆ ಮುಂದಿನ ವಿಡಿಯೋಸ್ ಅಲ್ಲೆಲ್ಲ ನಿಮ್ಗೆ ಯಾವ್ಯಾವ ತರದ ಕಾಸ್ಟ್ಸ್ ಇದೆ ಮತ್ತೆ ಯಾವ್ದಾದ್ರು ಕಾಸ್ಟ್ ನೋಡಿದ ತಕ್ಷಣ ಅದನ್ನ ಯಾವ ತರ ಕ್ಲಾಸಿಫಿಕೇಶನ್ ಮಾಡ್ಕೋಬೇಕು ಅನ್ನೋದೆಲ್ಲ ಗೊತ್ತಾಗತ್ತೆ. ಅಂಡ್ ಅನಾಲಿಸಿಸ್ ಆಫ್ ಎಕ್ಸ್ಪೆಂಡಿಚರ್. ಸೊ ನಮ್ಗೆ ಯಾವುದೇ ಕಂಪನಿದು ಎಕ್ಸ್ಪೆಂಡಿಚರ್ ನ ಹೇಗೆ ಅನಾಲಿಸಿಸ್ ಮಾಡೋದು, ಆಸ್ ವೆಲ್ ಎನೇಬಲ್ ದ ಟೋಟಲ್ ಕಾಸ್ಟ್ ಆಫ್ ಎನಿ ಪರ್ಟಿಕ್ಯುಲರ್ ಯೂನಿಟ್ ಆಫ್ ಪ್ರೊಡಕ್ಷನ್. ಸೊ ಯಾವಾಗ ಒಂದು ಕಾಸ್ಟ್ ಅಕೌಂಟೆಂಟ್ ಕಾಸ್ಟ್ ಕ್ಲಾಸಿಫಿಕೇಶನ್ ಮತ್ತೆ ಎಕ್ಸ್ಪೆಂಡಿಚರ್ ಅನಾಲಿಸಿಸ್ ನ ಕರೆಕ್ಟ್ ಆಗಿ ಮಾಡ್ತಾನೆ, ಆಗ ನಮ್ಗೆ ಆ ಒಂದು ಪರ್ಟಿಕ್ಯುಲರ್ ಯೂನಿಟ್ ಆಫ್ ಪ್ರೊಡಕ್ಷನ್ ಟೋಟಲ್ ಕಾಸ್ಟ್ ಏನಿದೆ ಅಂತ ಗೊತ್ತಾಗತ್ತೆ. ಟು ಬಿ ಅಸರ್ಟೈನ್ಡ್ ವಿತ್ ರೀಸನಬಲ್ ಡಿಗ್ರಿ ಆಫ್ accuracy and at the same time to disclose exactly how much total cost is constituted. ಸೊ ಯಾವಾಗ ಒಂದು ಕಾಸ್ಟ್ ಅಕೌಂಟೆಂಟ್ ಕಾಸ್ಟ್ ಕ್ಲಾಸಿಫಿಕೇಶನ್ ಮತ್ತೆ ಎಕ್ಸ್ಪೆಂಡಿಚರ್ ಅನಾಲಿಸಿಸ್ ನ ಕರೆಕ್ಟ್ ಆಗಿ ಮಾಡ್ತಾನೋ ಆಗ ಆ ಒಂದು ಕಂಪನಿದು ಟೋಟಲ್ ಕಾಸ್ಟ್ ಏನಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಈ ತರ ಮಾಡೋದ್ರಿಂದ ನಮ್ಗೆ ಅಕ್ಯುರಸಿ ಜಾಸ್ತಿ ಆಗತ್ತೆ. ಸೊ ಲೈಕ್ ಒಂದು ಕಂಪನಿದು ಇಡೀ ಇಯರ್ದು ಕಾಸ್ಟ್ ಮತ್ತೆ ಎಕ್ಸ್ಪೆಂಡಿಚರ್ ಏನೇನಿರತ್ತೆ ಅನ್ನೋದು ನಮ್ಗೆ ಲೈಕ್ ಅಕ್ಯುರೇಟ್ ಡೇಟಾದಲ್ಲಿ ಸಿಗತ್ತೆ. ಮತ್ತೆ ಈ ತರ ಮಾಡೋದ್ರಿಂದ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಾಗತ್ತೆ ಅಂದ್ರೆ ಲೈಕ್ ಒಂದು ಕಂಪನಿದು ಲೈಕ್ ಒನ್ ಹೋಲ್ ಇಯರ್ದು ನಾವು ಟೋಟಲ್ ಕಾಸ್ಟ್ ಏನಿದೆ ಅನ್ನೋದನ್ನ ಡಿಟರ್ಮೈನ್ ಅಥವಾ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಯೂಸ್ ಆಗತ್ತೆ. ಸೊ ಅದಕ್ಕೆ ಏನು ಅಂದ್ರೆ ಡೆಫಿನೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನ್ ಹೇಳಿದ್ದಾರೆ, ಸೊ ಅಕೌಂಟಿಂಗ್ ಫಾರ್ ಕಾಸ್ಟ್ ಕ್ಲಾಸಿಫಿಕೇಶನ್ ಅಂಡ್ ಅನಾಲಿಸಿಸ್ ಆಫ್ ಎಕ್ಸ್ಪೆಂಡಿಚರ್. ಸೊ ನಾವು ಕಾಸ್ಟ್ ಕ್ಲಾಸಿಫಿಕೇಶನ್ ಮತ್ತೆ ಎಕ್ಸ್ಪೆಂಡಿಚರ್ ಅನಾಲಿಸಿಸ್ ನ ಕರೆಕ್ಟ್ ಆಗಿ ಮಾಡಿದ್ರೆ ನಮಗೆ ನಮ್ಮ ಕಂಪನಿದು ಪರ್ಟಿಕ್ಯುಲರ್ ಯೂನಿಟ್ ಆಫ್ ಪ್ರೊಡಕ್ಷನ್ ಲೈಕ್ ಯಾವ ತರ ಕಾಸ್ಟ್ ಇರುತ್ತೆ ಮತ್ತೆ ಇಡೀ ಇಯರ್ದು ಕಾಸ್ಟ್ ಏನು, ಇಡೀ ಇಯರ್ದು ಎಕ್ಸ್ಪೆಂಡಿಚರ್ ಏನು ವಿತ್ ಅಕ್ಯುರೇಟ್ ಡೇಟಾ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಕಾಸ್ಟ್ ಅಕೌಂಟಿಂಗ್ ಡೆಫಿನೇಷನ್. ನೆಕ್ಸ್ಟ್ ಬಂದು ಕಾಸ್ಟಿಂಗ್. ಸೊ ಈಗ ನಾವು ನೋಡಿದ್ದು ಕಾಸ್ಟ್ ಅಕೌಂಟಿಂಗ್, ಬಟ್ ಕಾಸ್ಟಿಂಗ್ ಅಂದ್ರೆ ಏನು ಅಂತ ನೋಡೋಣ. ಇಟ್ ಈಸ್ ಡಿಫೈನ್ಡ್ ಆಸ್ ದ ಟೆಕ್ನಿಕ್ ಅಂಡ್ ಪ್ರೊಸೆಸ್ ಆಫ್ ಅಸರ್ಟೈನಿಂಗ್ ಕಾಸ್ಟ್ಸ್. ಸೊ ನಾವು ಕಾಸ್ಟಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಕಂಪನಿದು ಡೇಟಾ ಬಂದ್ರು ಕೂಡ ಸೊ ನಾವು ಯಾವಾಗ ಲೈಕ್ ಆ ಒಂದು ಕಾಸ್ಟ್ಸ್ ನ ಕಂಡುಹಿಡಿತೀವಲ್ಲ, ಲೈಕ್ ಯಾವುದೇ ಒಂದು ಎಕ್ಸ್ಪೆಂಡಿಚರ್ಸ್ ಇದ್ರೆ ಅಥವಾ ಯಾವುದೇ ಒಂದು ಡೇಟಾ ನಮ್ಗೆ ಪ್ರಾಪರ್ ಡೇಟಾ ನಮ್ ಕೈಗೆ ಸಿಕ್ಕಿದಾಗ
ನಾವು ಆ ಕಾಸ್ಟ್ ನ ಹೇಗೆ ನಮ್ಮ ಟೆಕ್ನಿಕ್ ಮತ್ತೆ ಪ್ರೊಸೆಸ್ ನ ಬಳಸ್ಕೊಂಡು ಕಾಸ್ಟ್ ನ ಅಸರ್ಟೈನ್ ಮಾಡ್ತೀವಲ್ಲ ಅದನ್ನ ನಾವು ಕಾಸ್ಟಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವುದೋ ABC ಕಂಪನಿದು ಒಂದು ಡೇಟಾ ಬರುತ್ತೆ ನಮ್ಗೆ, ಲೈಕ್ ಫಾರ್ ಹೋಲ್ ಇಯರ್ದು ಡೇಟಾ ಬರುತ್ತೆ. ಸೊ ಅದರಲ್ಲಿ ನಾವು ಈ ತರ ಇವಾಗ ಈ ಕೆಳಗಡೆ ಬಾಕ್ಸ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಲೈಕ್ ಮೆಟೀರಿಯಲ್ ₹100 ಇದೆ, ಲೇಬರ್ ₹40 ಇದೆ, ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ₹60 ಇದೆ. ಸೊ ನಾವು ಒಂದು ಡೇಟಾ ಇಂದ ಹೇಗೆ ನಾವು ಕಾಸ್ಟ್ ಅಸರ್ಟೈನ್ ಮಾಡ್ತಾ ಹೋಗ್ತೀವಿ, ಸೊ ಅದನ್ನ ನಾವು ಕಾಸ್ಟಿಂಗ್ ಅಂತ ಕರಿತೀವಿ. ಸೊ ನಾವ್ ಯಾವಾಗ ಈ ಒಂದು ಕಾಸ್ಟ್ ನ ಅಸರ್ಟೈನ್ ಮಾಡ್ತಾ ಈ ತರ ಬಾಕ್ಸ್ ಅಲ್ಲಿ ಹಾಕಿದಾಗ ನಮ್ಗೆ ಟೋಟಲ್ ಕಾಸ್ಟ್ ಏನು, ಟೋಟಲ್ ಎಕ್ಸ್ಪೆಂಡಿಚರ್ ಏನು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ನೆಕ್ಸ್ಟ್ ಬಂದು ಕಾಸ್ಟ್ ಅಕೌಂಟೆನ್ಸಿ. ಸೊ ಕಾಸ್ಟ್ ಅಕೌಂಟಿಂಗ್ ಬೇರೆ, ಕಾಸ್ಟ್ ಅಕೌಂಟೆನ್ಸಿ ಬೇರೆ. ಸೊ ಕಾಸ್ಟ್ ಅಕೌಂಟೆನ್ಸಿ ಅಂದ್ರೆ ಏನು ಅಂದ್ರೆ ದ ಅಪ್ಲಿಕೇಶನ್ ಆಫ್ ಕಾಸ್ಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸೊ ನಾವ್ ಇವಾಗ ನೋಡಿದ್ವಿ ಕಾಸ್ಟಿಂಗ್ ಅಂದ್ರೆ ಏನು, ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು ಅಂತ ನೋಡಿದ್ವಿ. ಸೊ ಕಾಸ್ಟ್ ಅಕೌಂಟೆನ್ಸಿ ಅನ್ನೋದು ಟೋಟಲ್ ಆಫ್ ಲೈಕ್ ಅಪ್ಲಿಕೇಶನ್, ಲೈಕ್ ಕಾಸ್ಟಿಂಗ್ ಇಂದ ಏನು ತಗೋತೀರಾ, ಕಾಸ್ಟ್ ಅಕೌಂಟಿಂಗ್ ಇಂದ ಏನ್ ತಗೋತೀರಾ, ಆ ಪ್ರಿನ್ಸಿಪಲ್ಸ್, ಮೆಥಡ್ಸ್ ಮತ್ತೆ ಟೆಕ್ನಿಕ್ ನ ಹೇಗೆ ಯೂಸ್ ಮಾಡ್ಕೊಳ್ತೀರಾ ಅದನ್ನ ನಾವು ಕಾಸ್ಟ್ ಅಕೌಂಟೆನ್ಸಿ ಅಂತ ಕರಿತೀವಿ. ಸೊ ದ ಅಪ್ಲಿಕೇಶನ್ ಆಫ್ ಕಾಸ್ಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, methods, techniques to the science, art and practice of cost control and the ascertainment of profitability. So ನಾವ್ ಇವಾಗ ಏನ್ ನೋಡ್ತಾ ಇದೀವಿ, ಕಾಸ್ಟಿಂಗ್ ಮತ್ತೆ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಮೆಥಡ್ಸ್ ಮತ್ತೆ ಟೆಕ್ನಿಕ್ಸ್ ನ ನಾವ್ ಏನೇನಕ್ಕೆ ಯೂಸ್ ಮಾಡ್ತೀವಿ ಅದನ್ನ ನಾವು ಕಾಸ್ಟ್ ಅಕೌಂಟೆನ್ಸಿ ಅಂತ ಕರಿತೀವಿ. ಸೊ ಇದ್ರಲ್ಲಿ ಯಾಕಪ್ಪ ಅವರು ಲೈಕ್ ಈ ಒಂದು ಡೆಫಿನೇಷನ್ ಅಲ್ಲಿ ಯಾಕೆ ಅವರು ಕಾಸ್ಟಿಂಗ್ ನ ಅಥವಾ ಕಾಸ್ಟ್ ಅಕೌಂಟೆನ್ಸಿನ ಸೈನ್ಸ್ ಅಂತ ಕರೆದಿದ್ದಾರೆ, ಆರ್ಟ್ ಅಂತ ಕರೆದಿದ್ದಾರೆ, ಮತ್ತೆ ಪ್ರಾಕ್ಟಿಸ್ ಅಂತ ಕರೆದಿದ್ದಾರೆ ಅಂದ್ರೆ ವೈ ಇಟ್ ಇಸ್ ಸೈನ್ಸ್. ಕಾಸ್ಟ್ ಅಕೌಂಟೆನ್ಸಿ ಅನ್ನೋದು ಯಾಕೆ ಸೈನ್ಸ್ ಅಂದ್ರೆ, ಈ ಒಂದು ಕಾಸ್ಟಿಂಗ್ ಅನ್ನೋದು ಏನು ಅಂದ್ರೆ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್. ಅಂದ್ರೆ ಇವಾಗ ನಮ್ಗೆ ಇವಾಗ ಒಂದು ಕಾಸ್ಟ್ ಅಕೌಂಟಿಂಗ್ ಏನೋ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಅದ್ರದ್ದು ಬೇಸಿಕ್ ಪಿಕ್ಚರ್ ಲೈಕ್ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್ ಇರ್ಬೇಕು. ಸೊ ಆ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್ ಇಂದ ನಾವ್ ಯಾವ್ಯಾವ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡ್ಕೋತೀವಿ, ಸೊ ಆ ಒಂದು ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡ್ಕೊಂಡು ಆ ಒಂದು ಕಾಸ್ಟ್ ಅಕೌಂಟೆಂಟ್ ಅವನ ರೆಸ್ಪಾನ್ಸಿಬಿಲಿಟೀಸ್ ನ ಮಾಡ್ಬೇಕು. ಸೊ ಅದಕ್ಕೆ ನಾವು ಇದನ್ನ ಸೈನ್ಸ್ ಅಂತ ಕರಿತೀವಿ. ಸೊ ಆರ್ಟ್ ಅಂದ್ರೆ ಯಾಕೆ ಅಂದ್ರೆ, ಸೊ ಯಾವಾಗ ಒಂದು ಕಾಸ್ಟ್ ಅಕೌಂಟೆಂಟ್ ಅವನ ಒಂದು ಎಬಿಲಿಟಿ ಮತ್ತೆ ಸ್ಕಿಲ್ಸ್ ನ ಯೂಸ್ ಮಾಡ್ಕೊಂಡು ಕಾಸ್ಟ್ ಅಕೌಂಟಿಂಗ್ ನ ಮಾಡಿ ಅದರಿಂದ ಲೈಕ್ ವೇರಿಯಸ್ ಮ್ಯಾನೇಜರಲ್ ಪ್ರಾಬ್ಲಮ್ಸ್ ನ ಕ್ಲಿಯರ್ ಮಾಡ್ತಾನೆ. ಸೊ ಅದಕ್ಕೆ ನಾವು ಇದನ್ನ ಆರ್ಟ್ ಅಂತ ಕೂಡ ಕರಿತೀವಿ. ಪ್ರಾಕ್ಟಿಸ್ ಅಂದ್ರೆ ಏನು, ಸೊ ಯಾವಾಗ ಲೈಕ್ ಒಂದು ಕಾಸ್ಟ್ ಅಕೌಂಟೆಂಟ್ ಕಂಟಿನ್ಯೂಸ್ ಎಫರ್ಟ್ಸ್ ಹಾಕ್ತಾ ಹೋಗ್ತಾನೆ, ಲೈಕ್ ಈ ಒಂದು ಕಾಸ್ಟ್ ಅಕೌಂಟೆನ್ಸಿಯಲ್ಲಿ ಯಾವಾಗ ಒಂದು ಕಾಸ್ಟ್ ಅಕೌಂಟೆಂಟ್ ಕಂಟಿನ್ಯೂಸ್ ಎಫರ್ಟ್ಸ್ ಹಾಕೊಂಡು ಕಾಸ್ಟ್ ನ ಡಿಟರ್ಮಿನ್ ಮಾಡ್ಕೊಂಡು ಎಕ್ಸ್ಪೆಂಡಿಚರ್ಸ್ ನ ಡಿಟರ್ಮಿನ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ನಾವಿನ್ನ ಪ್ರಾಕ್ಟಿಸ್ ಆಫ್ ಕಾಸ್ಟ್ ಕಂಟ್ರೋಲ್ ಅಂತ ಕೂಡ ಹೇಳ್ತೀವಿ. ಸೊ to the science, art and practice of cost control and the ascertainment of profitability. So ಇದನ್ನೆಲ್ಲ ಲೈಕ್ ಕಾಸ್ಟಿಂಗ್ ಪ್ರಿನ್ಸಿಪಲ್ಸ್, ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಮೆಥಡ್ಸ್, ಟೆಕ್ನಿಕ್ಸ್ ನೆಲ್ಲ ಯೂಸ್ ಮಾಡಿ ನಾವ್ ಏನ್ ಮಾಡ್ಬೋದು, ಕಾಸ್ಟ್ ಕಂಟ್ರೋಲ್ ಮಾಡ್ಬೋದು ಮತ್ತೆ ಅಸರ್ಟೈನ್ಮೆಂಟ್ ಆಫ್ ಪ್ರಾಫಿಟಬಿಲಿಟಿ. ಸೊ ನಾವ್ ಯಾವಾಗ ಕಾಸ್ಟ್ ಕಂಟ್ರೋಲ್ ಮಾಡ್ತೀವಿ ಆಟೋಮ್ಯಾಟಿಕಲಿ ನಮ್ಗೆ ಪ್ರಾಫಿಟ್ ಅಸರ್ಟೈನ್ಮೆಂಟ್ ಕೂಡ ನಮ್ ಕೈಗೆ ಸಿಗತ್ತೆ. ಸೊ ಅದಕ್ಕೆ ನಮ್ಗೆ ಕಾಸ್ಟಿಂಗ್, ಕಾಸ್ಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟೆನ್ಸಿ ಆಲ್ ಈ ಮೂರು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್ ಕ್ಲಾಸಿಫಿಕೇಶನ್ ಅಂಡ್ ಅನಾಲಿಸಿಸ್ ಆಫ್ ಎಕ್ಸ್ಪೆಂಡಿಚರ್ ಮಾಡ್ತೀವಿ. ಕಾಸ್ಟಿಂಗ್ ಅಂದ್ರೆ ಏನು, ಟೆಕ್ನಿಕ್ ಅಂಡ್ ಪ್ರೊಸೆಸ್ ಆಫ್ ಅಸರ್ಟೈನಿಂಗ್ ಕಾಸ್ಟ್. ಮತ್ತೆ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು, ಅಪ್ಲಿಕೇಶನ್ ಆಫ್ ಕಾಸ್ಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸೊ ಇದೆಲ್ಲ ಮಾಡೋದ್ರಿಂದ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ನಮ್ಗೆ ಕಾಸ್ಟ್ ಅಸರ್ಟೈನ್ಮೆಂಟ್ ಆಗುತ್ತೆ, ಈ ಕಡೆ ಕಾಸ್ಟ್ ಕಂಟ್ರೋಲ್ ಆಗುತ್ತೆ, ಎಕ್ಸ್ಪೆಂಡಿಚರ್ಸ್ ಏನೇನಿದೆ ಅಂತ ಗೊತ್ತಾಗತ್ತೆ. ಇದು ಎಲ್ಲದ ಎಂಡ್ ಆಫ್ ರಿಸಲ್ಟ್ ನಮ್ಗೆ ಕಂಪನಿದು ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಗೆ ಈಗ ಗೊತ್ತಾಗಿರ್ಬೇಕು ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು, ಕಾಸ್ಟಿಂಗ್ ಅಂದ್ರೆ ಏನು, ಮತ್ತೆ ಕಾಸ್ಟ್ ಅಕೌಂಟೆನ್ಸಿ ಅಂದ್ರೆ ಏನು ಅಂತ. ನೆಕ್ಸ್ಟ್ ಬಂದು ಆಬ್ಜೆಕ್ಟಿವ್ಸ್. ಸೊ ಇವಾಗ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಆ ಒಂದು ಕಾಸ್ಟ್ ಅಕೌಂಟಿಂಗ್ ಏನೇನ್ ಆಬ್ಜೆಕ್ಟಿವ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಟು ಅಸರ್ಟೈನ್ ದ ಕಾಸ್ಟ್ಸ್ ಅಂಡರ್ ಡಿಫ್ರೆಂಟ್ ಸಿಚುಯೇಷನ್ ಯೂಸಿಂಗ್ ಡಿಫ್ರೆಂಟ್ ಟೆಕ್ನಿಕ್ಸ್. ಸೊ ನನ್ನದು ಆ ಒಂದು ಡೆಫಿನೇಷನ್ ಅಲ್ಲಿ ಹೇಳ್ದಂಗೆ ಮೇನ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಕಾಸ್ಟ್ ನ ಅಸರ್ಟೈನ್ ಮಾಡ್ಬಿಟ್ಟು ಡಿಫ್ರೆಂಟ್ ಸಿಚುಯೇಷನ್ ಅಲ್ಲಿ ಡಿಫ್ರೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಹೇಗೆ ನಾವು ಆ ಒಂದು ಕಾಸ್ಟ್ ನ ಅಸರ್ಟೈನ್ ಮಾಡ್ತೀವಿ, ಅದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ.
ಟು ಡಿಟರ್ಮೈನ್ ದ ಸೆಲ್ಲಿಂಗ್ ಪ್ರೈಸಸ್ ಅಂಡರ್ ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್. ಸೊ ಒಂದು ಕಂಪನಿ ಅಂತ ಬಂದಾಗ ಅದು ಸೆಲ್ಲಿಂಗ್ ಪ್ರೈಸಸ್ ಇರುತ್ತೆ, ಪರ್ಚೇಸ್ ಪ್ರೈಸಸ್ ಇರುತ್ತೆ. ಸೊ ಆ ಬೈಯಿಂಗ್ ಪ್ರೈಸಸ್, ಸೆಲ್ಲಿಂಗ್ ಪ್ರೈಸಸ್ ಎಲ್ಲಾನು ಕೂಡ ನಾವು ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಕರೆಕ್ಟ್ ಆಗಿ ಅದನ್ನ ಡಿಟರ್ಮೈನ್ ಮಾಡಬಹುದು. ಟು ಡಿಟರ್ಮೈನ್ ಅಂಡ್ ಕಂಟ್ರೋಲ್ ಎಫಿಷಿಯನ್ಸಿ ಬೈ ಸೆಟ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ ಮೆಟೀರಿಯಲ್ಸ್ ಅಂಡ್ ಲೇಬರ್. ಸೊ ಲೈಕ್ ನಾವ್ ಯಾವಾಗ ಕಾಸ್ಟ್ ಅಕೌಂಟಿಂಗ್ ನ ಕರೆಕ್ಟ್ ಆಗಿ ಮಾಡ್ತಿರ್ತೀವಿ, ನಮ್ಗೆ ಒಂದು ಮೆಟೀರಿಯಲ್ಸ್ ಇಷ್ಟು, ಲೇಬರ್ ಇಷ್ಟು, ಎಕ್ಸ್ಪೆಂಡಿಚರ್ ಬೇರೆ ಬೇರೆ ಅದರ್ ಎಕ್ಸ್ಪೆಂಡಿಚರ್ಸ್ ಇಷ್ಟು. ಸೊ ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಎಫಿಷಿಯನ್ಸಿ ಲೈಕ್ ಕಂಟ್ರೋಲ್ ಎಫಿಷಿಯನ್ಸಿ ಬೈ ಸೆಟ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ನಾವು ಯಾವಾಗ ಈ ಮೆಟೀರಿಯಲ್ಸ್, ಲೇಬರು ಎಲ್ಲ ಇವಾಗ 10,000 ಯೂಸ್ ಮಾಡ್ತಿರ್ತೀವಿ, ಬಟ್ ನಾವು ಒಂದ್ಸಲಿ ಕಾಸ್ಟ್ ಅಕೌಂಟಿಂಗ್ ಮಾಡಿದಾಗ ನಮ್ಗೆ ನೆಕ್ಸ್ಟ್ ಇಯರ್ ಅನ್ಸುತ್ತೆ ಓಕೆ ನಮ್ಗೆ ಮೆಟೀರಿಯಲ್ಸ್ ಇಷ್ಟು ಬೇಕಾಗಿಲ್ಲ, ಸೊ ವಿ ಕ್ಯಾನ್ ರೆಡ್ಯೂಸ್. ಸೊ ಆ ಒಂದು ಮೆಟೀರಿಯಲ್ಸ್ ನ ಕಡಿಮೆ ಮಾಡಬಹುದು ಅಂತ ನಮ್ಗೆ ಆ ಒಂದು ಕಾಸ್ಟ್ ಅಕೌಂಟಿಂಗ್ ಮಾಡಿದಾಗ ಗೊತ್ತಾಗತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೋದು, ಸೊ ಈ ಒಂದು ಮೇನ್ ಆಬ್ಜೆಕ್ಟಿವ್ ಏನು ಅಂದ್ರೆ, ಈ ಒಂದು ಕಾಸ್ಟ್ ಅಕೌಂಟಿಂಗ್ ಮಾಡೋದ್ರಿಂದ ನಮ್ಗೆ ಎಫಿಷಿಯನ್ಸಿ, ಕಂಟ್ರೋಲ್ ಎಫಿಷಿಯನ್ಸಿ ಬೈ ಸೆಟ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ ಮೆಟೀರಿಯಲ್ಸ್ ಅಂಡ್ ಲೇಬರ್ ಗೊತ್ತಾಗತ್ತೆ. ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಇನ್ವೆಂಟರಿ ಫಾರ್ ಪ್ರಿಪೇರಿಂಗ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ನೀವು ನಂದು ಹಳೆ ವಿಡಿಯೋ ಅಕೌಂಟಿಂಗ್ ಲೈಕ್ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ನೋಡಿದ್ರೆ ನಿಮ್ಗೆ ಕ್ಲೋಸಿಂಗ್ ಇನ್ವೆಂಟ್ರಿ ಅಂದ್ರೇನು, ಓಪನಿಂಗ್ ಇನ್ವೆಂಟ್ರಿ ಅಂದ್ರೇನು ಅಂತೆಲ್ಲ ಗೊತ್ತಿರತ್ತೆ. ಸೊ ಕ್ಲೋಸಿಂಗ್ ಇನ್ವೆಂಟ್ರಿ ಅಂದ್ರೆ ಲೈಕ್ ನಮ್ಗೆ ಯಾವುದೇ ಕಂಪನಿದು ಆದ್ರೂ ಲೈಕ್ ಇಷ್ಟು ಇನ್ವೆಂಟ್ರಿ ಅಂತ ಇರುತ್ತೆ. ಸೊ ನಮ್ಗೆ ಕ್ಲೋಸಿಂಗ್ ಇನ್ವೆಂಟ್ರಿ ಅಟ್ ದ ಎಂಡ್ ಆಫ್ ದ ಕಂಪನಿ ಆರ್ ಅಟ್ ಎಂಡ್ ಆಫ್ ದ ಫಿನಾನ್ಷಿಯಲ್ ಇಯರ್ ನಮಗೆ ಕ್ಲೋಸಿಂಗ್ ಇನ್ವೆಂಟ್ರಿ ಅಂತ ಇಷ್ಟು ಅಂತ ಇರುತ್ತೆ. ಸೊ ಆ ಒಂದು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಇನ್ವೆಂಟ್ರಿ ಏನೇನಿದೆ ಅಂತ ನೋಡ್ಬೇಕು ಅಂದ್ರೆ ನಾವು ಕಾಸ್ಟ್ ಅಕೌಂಟಿಂಗ್ ಕರೆಕ್ಟ್ ಆಗಿ ಮಾಡ್ಬೇಕಾಗತ್ತೆ. ಸೊ ನಮ್ಗೆ ಆ ಒಂದು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಇನ್ವೆಂಟ್ರಿ ಗೊತ್ತಾದ್ರೆ ಅವಾಗ ನಮ್ಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿ ತಗೊಳ್ಳೋದು ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಕಾಸ್ಟ್ ಅಕೌಂಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ. To provide a basis for operating policies which may be determination of cost volume relationship. ನಾನು ಮೊದಲೇ ಹೇಳ್ದಂಗೆ ಲೈಕ್ ಯಾವಾಗ ಕಾಸ್ಟ್ ಅಕೌಂಟಿಂಗ್ ಮಾಡ್ತೀವಿ ನಾವು, ಸೊ ಅವಾಗ ನಮ್ಗೆ ಕೆಲವು ಪಾಲಿಸೀಸ್ ಲೈಕ್ ಇಟ್ ಇಸ್ ಲೈಕ್ ಏನ್ ಹೇಳ್ತಾರೆ, ನಾವು ಫಸ್ಟ್ ಇಂದ ಲಾಸ್ಟ್ ವರೆಗೂ ಕಾಸ್ಟ್ ಅಕೌಂಟಿಂಗ್ ಮಾಡ್ತಾ ಬಂದ್ರೆ ಕರೆಕ್ಟ್ ಆಗಿ ನಮ್ಗೆ ಲೈಕ್ ಬೇಸಿಸ್ ಫಾರ್ ಆಪರೇಟಿಂಗ್ ಪಾಲಿಸೀಸ್, ಲೈಕ್ ಕಂಪನಿ ಅಂದ್ರೆ ಎಷ್ಟೋ ಪಾಲಿಸೀಸ್ ಇರತ್ತೆ. ಸೊ ಆ ಒಂದು ಪಾಲಿಸೀಸ್ ಅಲ್ಲಿ ಆ ಪಾಲಿಸೀಸ್ ನಮ್ಗೆ ಬೇಕಾಗ್ತಾ ಹೋಗುತ್ತೆ. ಸೊ ಲೈಕ್ ಈ ಒಂದು ಕಾಸ್ಟ್ ಅಕೌಂಟಿಂಗು ಈ ಒಂದು ಆಪರೇಟಿಂಗ್ ಪಾಲಿಸಿಗೆ ಬೇಸ್ ಆಗತ್ತೆ. ಸೊ ವಿಚ್ ಮೇ ಬಿ ಡಿಟರ್ಮಿನೇಷನ್ ಆಫ್ ಕಾಸ್ಟ್ ವಾಲ್ಯೂಮ್ ರಿಲೇಶನ್ಶಿಪ್. ಸೊ ಕಾಸ್ಟ್ ವಾಲ್ಯೂಮ್ ಅಂದ್ರೆ ಇವಾಗ ವಾಲ್ಯೂಮ್ ಎಷ್ಟಿದೆ, ಕಾಸ್ಟ್ ಎಷ್ಟಿದೆ. ಸೊ ನಾವ್ ಎಷ್ಟು ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಬೇಕು, ಎಷ್ಟು ಕಾಸ್ಟ್ ನ ಕಡಿಮೆ ಮಾಡಬೇಕು ಅನ್ನೋದೆಲ್ಲ ನಮ್ಗೆ ಒಂದು ಕಾಸ್ಟ್ ಅಕೌಂಟಿಂಗ್ ಲೈಕ್ ಫಾರ್ ಅ ಇಯರ್ ನಾವು ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಮಾಡ್ಕೊಂಡು ಬಂದ್ರೆ ನಮ್ಗೆ ಇವೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ಹೀಗೆ ಕಾಸ್ಟ್ ಅಕೌಂಟಿಂಗ್ ಆಬ್ಜೆಕ್ಟಿವ್ಸ್ ಈ ತರ ಇದೆ. ನೆಕ್ಸ್ಟ್ ಬಂದು ಸ್ಕೋಪ್ಸ್. ಸೊ ಲೈಕ್ ಆಬ್ಜೆಕ್ಟಿವ್ಸ್ ನೋಡಾಯ್ತು, ಈಗ ಸ್ಕೋಪ್ಸ್ ಆಫ್ ಕಾಸ್ಟ್ ಅಕೌಂಟೆನ್ಸಿ ಅಥವಾ ಸ್ಕೋಪ್ ಆಫ್ ಕಾಸ್ಟ್ ಅಕೌಂಟಿಂಗ್ ಬಗ್ಗೆ ತಿಳ್ಕೊಂಡು ಹೋಗೋಣ. ಸೊ ಫಸ್ಟ್ ಬಂದು ಕಾಸ್ಟ್ ಅಸರ್ಟೈನ್ಮೆಂಟ್. ಸೊ ನಮ್ಮ ಲೈಕ್ ಸ್ಕೋಪ್ ಆಫ್ ಕಾಸ್ಟ್ ಅಸರ್ಟೈನ್ಮೆಂಟ್ ಅಂದ್ರೆ ಲೈಕ್ ಇದು ಲೈಕ್ ಯಾವ್ದಾದ್ರು ಪ್ರಾಡಕ್ಟ್ ನಮ್ಮ ಕಂಪನಿಯಿಂದ ಹೋಗಿದ್ರೆ ಅಥವಾ ಯಾವ್ದಾದ್ರು ಸರ್ವಿಸ್ ನಮ್ಮ ಕಂಪನಿಯಿಂದ ರೆಂಡರ್ಡ್ ಆಗಿದ್ರೆ ಅದ್ರದ್ದು ಕಾಸ್ಟ್ ಲೈಕ್ ಏನ್ ಹೇಳ್ತಾರೆ, ಲೈಕ್ ಆ ಒಂದು ಪ್ರಾಡಕ್ಟ್ ಕಾಸ್ಟ್ ಏನು ಅಥವಾ ಆ ಒಂದು ಸರ್ವಿಸ್ ಕಾಸ್ಟ್ ಏನು ಅನ್ನೋದು ನಮ್ಗೆ ಈ ಒಂದು ಕಾಸ್ಟ್ ಅಕೌಂಟಿಂಗ್ ಅಥವಾ ಕಾಸ್ಟ್ ಅಕೌಂಟೆನ್ಸಿಯಿಂದ ಗೊತ್ತಾಗತ್ತೆ. ಸೊ ಹಾಗೆ ಲೈಕ್ ಈ ಒಂದು ಕಾಸ್ಟ್ ಅಕೌಂಟಿಂಗ್ ಮಾಡೋದ್ರಿಂದ ಲೈಕ್ ಆ ಡಿಗ್ರಿ ಆಫ್ ಅಕ್ಯುರೇಸಿ ಲೆವೆಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೇನ್ ಸ್ಕೋಪ್ ಆಫ್ ಕಾಸ್ಟ್ ಅಕೌಂಟೆನ್ಸಿ ಅಂದ್ರೆ ಲೈಕ್ ನಾವ್ ಯಾವ ಒಂದು ಪ್ರಾಡಕ್ಟ್ ಸೆಲ್ ಮಾಡಿದೀವಿ ಅಥವಾ ಯಾವ್ದೊಂದು ಸರ್ವಿಸ್ ನ ನಮ್ಮ ಕಂಪನಿಯಿಂದ ರೆಂಡರ್ಡ್ ಮಾಡಿದೀವಿ ಅದ್ರದ ಮೇನ್ ಕಾಸ್ಟ್ ಏನು ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗತ್ತೆ, ಮತ್ತೆ ಅಕ್ಯುರೇಸಿ ಲೆವೆಲ್ಸ್ ಕೂಡ ಜಾಸ್ತಿ ಆಗತ್ತೆ. ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಲೈಕ್ ಏನ್ ಹೇಳ್ಬೋದು, ಅಕೌಂಟಿಂಗ್ ಪ್ರೊಸೆಸ್ ಲೈಕ್ ಯಾವುದೇ ಒಂದು ಕಾಸ್ಟ್ ನ ಕಂಡುಹಿಡಿಬೇಕು ಅಂದ್ರೆ ಆ ಒಂದು ಪ್ರೊಸೆಸ್ ಆಫ್ ಅಕೌಂಟಿಂಗ್ ಇದೆಯಲ್ಲ ಅದನ್ನ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಕಾಸ್ಟ್ ಅಕೌಂಟಿಂಗ್ ಹಿಂಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ರೆಕಾರ್ಡಿಂಗ್ ಆಫ್ ಎಕ್ಸ್ಪೆಂಡಿಚರ್, ಲೈಕ್ ಯಾವುದೇ ಎಕ್ಸ್ಪೆನ್ಸಸ್ ನಮ್ಮ ಕಂಪನಿಯಿಂದ ಸ್ಟಾರ್ಟ್ ಆಗತ್ತೆ ಆ ಒಂದು ಎಕ್ಸ್ಪೆನ್ಸಸ್ ನ ನಾವು ಕರೆಕ್ಟ್ ಆಗಿ ರೆಕಾರ್ಡ್ ಮಾಡ್ಬಿಟ್ಟು ಲೈಕ್ ಪ್ರಾಪರ್ ಲೈಕ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಲೈಕ್ ಆ ಒಂದು ಕಂಪನಿದು ಪ್ರಾಪರ್ ಡೇಟಾನ ನಾವು ಪ್ರಿಪೇರ್ ಮಾಡೋದು ಈ ಒಂದು ಕೆಲಸ ಕಾಸ್ಟ್ ಅಕೌಂಟಿಂಗ್ದು. ಸೊ ಕಾಸ್ಟ್ ಅಕೌಂಟಿಂಗ್ ಸ್ಟಾರ್ಟ್ ಆಗೋದು ಕಂಪನಿ ಎಕ್ಸ್ಪೆಂಡಿಚರ್ ನ ಕರೆಕ್ಟ್ ಆಗಿ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ರೆಕಾರ್ಡ್ ಮಾಡಿಕೊಂಡು ಆ ಒಂದು ರೆಕಾರ್ಡ್ಸ್ ಇಂದ ನಾವು ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಥವಾ ಕಂಪನಿ ಮ್ಯಾನೇಜರಲ್ ಡೇಟಾನ ಪ್ರಿಪೇರ್ ಮಾಡೋದನ್ನ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್
ನೆಕ್ಸ್ಟ್ ಬಂದು ಕಾಸ್ಟ್ ಕಂಟ್ರೋಲ್. ಸೊ ಇಟ್ ಇಸ್ ಲೈಕ್ ವೆರಿ ಇಂಪಾರ್ಟೆಂಟ್ ಸ್ಕೋಪ್. ಇದೇನು ಅಂದ್ರೆ ಲೈಕ್ ಏನ್ ಹೇಳ್ಬೋದು, ಲೈಕ್ ನಮ್ಮ ಒಂದು ಕಾಸ್ಟ್ ಏನಿರುತ್ತೆ, ನಮ್ಮ ಕಂಪನಿ ಕಾಸ್ಟ್ ನ ನಮ್ಮ ಕಂಪನಿ ಪ್ಯಾರಾಮೀಟರ್ಸ್ ಅಲ್ಲಿ, ಅಂದ್ರೆ ನಮ್ಮ ಕಂಪನಿ ಒಂದು ಲಿಮಿಟ್ ಅಲ್ಲಿ ಏನಿರುತ್ತೆ ಕಾಸ್ಟ್, ಅದ್ರ ಒಳಗಡೆನೆ ನಾವು ಮಾಡ್ತಾ ಹೋಗ್ಬೇಕು ಅಂದ್ರೆ ನಾವು ಕಾಸ್ಟ್ ಅಕೌಂಟೆನ್ಸಿನ ಯೂಸ್ ಮಾಡ್ಲೇಬೇಕು. ಅಂದ್ರೆ ಇವಾಗ ಏನಾಗುತ್ತೆ, ಫಾರ್ ಇಯರ್ ಲೈಕ್ ನಾವ್ ಏನ್ ಮಾಡಿರ್ತೀವಿ, ಎಷ್ಟೋ ಇದು ಪರ್ಚೇಸ್ ಮಾಡ್ಬಿಟ್ಟಿರ್ತೀವಿ, ಎಷ್ಟೋ ಲೇಬರ್ ನ ತಗೊಂಡ್ಬಿಟ್ಟಿರ್ತೀವಿ. ಸೊ ಅದೆಲ್ಲ ಏನಾಗತ್ತೆ, ನಾವು ಈ ಒಂದು ಕಾಸ್ಟ್ ಅಕೌಂಟಿಂಗ್ ಅಥವಾ ಕಾಸ್ಟ್ ಅಕೌಂಟೆನ್ಸಿ ಮಾಡೋದ್ರಿಂದ ನಮ್ಗೆ ಕಾಸ್ಟ್ ಎಷ್ಟು ಕಡಿಮೆ ಮಾಡಬೇಕು, ಎಕ್ಸ್ಪೆನ್ಸಸ್ ಎಷ್ಟು ಕಡಿಮೆ ಮಾಡಬೇಕು ಅಂತ ಗೊತ್ತಾಗತ್ತೆ. ಸೊ ಕಂಪನಿ ಲೈಕ್ ವಿತ್ ಇನ್ ಲಿಮಿಟ್ ಎಷ್ಟು ಕಾಸ್ಟ್ ಮಾಡಬೇಕು, ಖರ್ಚು ಮಾಡಬೇಕು ಅನ್ನೋದು ಮಾತ್ರ ಈ ಒಂದು ಕಾಸ್ಟ್ ಅಕೌಂಟೆನ್ಸಿಯಿಂದ ಗೊತ್ತಾಗ್ತಾ ಹೋಗುತ್ತೆ. ಕಾಸ್ಟ್ ರಿಪೋರ್ಟ್ಸ್. ಸೊ ಲೈಕ್ ಯಾವಾಗ ನಾವು ಫಾರ್ ಹೋಲ್ ಇಯರ್ ನಾವ್ ಯಾವಾಗ ಕಾಸ್ಟ್ ಅಕೌಂಟೆನ್ಸಿನ ಕರೆಕ್ಟ್ ಆಗಿ ಮಾಡ್ತಾ ಹೋಗ್ತೀವಿ, ಆಗ ನಮ್ಗೆ ಬೇರೆ ಬೇರೆ ರಿಪೋರ್ಟ್ಸ್ ನ ಮಾಡೋದಿಕ್ಕೆ ನಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಲೈಕ್ ಮ್ಯಾನೇಜ್ಮೆಂಟ್, ಇವಾಗ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ. ಸೊ ಆ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ನಾವು ಯಾವುದೇ ಒಂದು ಕಾಸ್ಟ್ ರಿಪೋರ್ಟ್ಸ್ ನ ಡೈರೆಕ್ಟ್ ಆಗಿ ಕೊಡ್ಬೇಕು ಅಂದ್ರೆ ಫಸ್ಟ್ ನಾವು ಕಾಸ್ಟ್ ಅಕೌಂಟೆನ್ಸಿ ಕರೆಕ್ಟ್ ಆಗಿ ಮಾಡಿರ್ಬೇಕು. ಸೊ ಅದಕ್ಕೆ ಈ ಒಂದು ಕಾಸ್ಟ್ ಅಕೌಂಟೆನ್ಸಿ ಮಾಡೋದ್ರಿಂದ ಪ್ರಾಪರ್ ರಿಪೋರ್ಟ್ಸ್ ಬರುತ್ತೆ. ಸೊ ಯಾವಾಗ ನಮ್ಮ ಹತ್ರ ಪ್ರಾಪರ್ ರಿಪೋರ್ಟ್ಸ್ ಇರುತ್ತೆ, ಅದರಿಂದ ನಮ್ಗೆ ಮ್ಯಾನೇಜರಲ್ ಡೆಸಿಷನ್ ಮೇಕಿಂಗ್ ಮಾಡೋದಕ್ಕೆ ಕೂಡ ಈಸಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ಕಾಸ್ಟ್ ಆಡಿಟ್. ಸೊ ಕಾಸ್ಟ್ ಆಡಿಟ್ ಅಂದ್ರೆ ಇವಾಗ ಯಾವುದೇ ಕಾಸ್ಟ್ ಅಕೌಂಟೆನ್ಸಿ ನಾವು ಫಸ್ಟ್ ಲೈಕ್ ಕಂಪನಿ ಸ್ಟಾರ್ಟ್ ಆದಾಗಿಂದ ಅಥವಾ ಒಂದು ಫಿನಾನ್ಷಿಯಲ್ ಇಯರ್ ಇಂದ ಎರಡನೇ ಫಿನಾನ್ಷಿಯಲ್ ಇಯರ್ ವರೆಗೂ ನಾವು ಕಾಸ್ಟ್ ಅಕೌಂಟೆನ್ಸಿ ಕರೆಕ್ಟ್ ಆಗಿ ಮಾಡ್ತಾ ಹೋಗಿರ್ತೀವಿ. ಸೊ ಅದನ್ನ ವೆರಿಫಿಕೇಶನ್ ಮಾಡ್ತೀವಲ್ಲ, ವೆರಿಫಿಕೇಶನ್ ಆಫ್ ಕರೆಕ್ಟ್ನೆಸ್ ಆಫ್ ಕಾಸ್ಟ್ ಅಕೌಂಟ್ಸ್. ಸೊ ನಾವ್ ಯಾವಾಗ ಕಾಸ್ಟ್ ಅಕೌಂಟ್ಸ್ ನ ಮಾಡಿರ್ತೀವಿ, ಆ ಕರೆಕ್ಟ್ನೆಸ್ ಆಫ್ ವೆರಿಫಿಕೇಶನ್, ಆ ಒಂದು ವೆರಿಫಿಕೇಶನ್ ಯಾವಾಗ ಮಾಡ್ತೀವಿ, ಆಗ ನಮ್ಗೆ ಕಂಪನಿ ಪ್ರಾಫಿಟ್ ಅಲ್ಲಿ ಇದೆಯಾ, ಲಾಸ್ ಅಲ್ಲಿ ಇದೆಯಾ, ಮತ್ತೆ ಕಾಸ್ಟ್ ಎಷ್ಟಾಗ್ತಿದೆ, ಎಕ್ಸ್ಪೆಂಡಿಚರ್ಸ್ ಎಷ್ಟಾಗ್ತಿದೆ, ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಮ್ಗೆ ಕಾಸ್ಟ್ ಆಡಿಟ್ ಮಾಡೋದ್ರಿಂದ ಕೂಡ ನಮ್ಗೆ ನಮ್ಮ ಕಂಪನಿ ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಮ್ಗೆ ಈ ಒಂದು ಇಷ್ಟು ಏನೇನ್ ಸ್ಕೋಪ್ಸ್ ಇದೆ, ಕಾಸ್ಟ್ ಅಸರ್ಟೈನ್ಮೆಂಟ್, ಕಾಸ್ಟ್ ಅಕೌಂಟಿಂಗ್, ಕಾಸ್ಟ್ ಕಂಟ್ರೋಲ್, ಕಾಸ್ಟ್ ರಿಪೋರ್ಟ್ಸ್ ಮತ್ತೆ ಕಾಸ್ಟ್ ಆಡಿಟ್, ಇವೆಲ್ಲಾನು ಕೂಡ ನಾವು ಕಾಸ್ಟ್ ಅಕೌಂಟೆನ್ಸಿ ಮಾಡೋದ್ರಿಂದಾನೇ ಇವೆಲ್ಲಾನು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಇದನ್ನ ಮೇನ್ ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗತ್ತೆ. ಸೊ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಕಾಸ್ಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟೆನ್ಸಿ, ಕಾಸ್ಟಿಂಗ್ ಇವೆಲ್ಲದ್ರದ್ದು ಇಂಪಾರ್ಟೆನ್ಸ್ ಏನು, ಮತ್ತೆ ಅವೆಲ್ಲ ಡೆಫಿನಿಷನ್ ಏನು, ಮೀನಿಂಗ್ ಏನು, ಅದರ ಆಬ್ಜೆಕ್ಟಿವ್ ಸ್ಕೋಪ್ಸ್ ಎಲ್ಲ ನಿಮ್ಗೆ ಗೊತ್ತಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವೇನೇನ್ ಕಲ್ತ್ಕೊಂಡಿದೀವಿ ಅಂದ್ರೆ, ಸೊ ಇಂಟ್ರೊಡಕ್ಷನ್, ಆಬ್ವಿಯಸ್ಲಿ ಡೆಫಿನೇಷನ್ಸ್ ಅಂದ್ರೆ ಏನು, ಸೊ ಡೆಫಿನೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂಡ್ ಕಾಸ್ಟಿಂಗ್, ಮೀನಿಂಗ್ ಆಫ್ ಕಾಸ್ಟ್ ಅಕೌಂಟೆನ್ಸಿ, ಆಬ್ಜೆಕ್ಟಿವ್ಸ್ ಮತ್ತೆ ಸ್ಕೋಪ್ಸ್. ನೀವು ನಮ್ಮ ವೆಬ್ಸೈಟ್ kalyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವೆಶ್ಚನ್ಸ್ ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು.